ಭಾರತದ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಅಬೂಬಕರ್ ಉಸ್ತಾದ್ ಜೊತೆ ನರೇಂದ್ರ ಮೋದಿ ಮೆಚ್ಚುಗೆ ಸೂಚಿಸಿ ಪೋಸ್ಟ್ ಮಾಡಿದ ದೇಶದ ಪ್ರಧಾನಿ ನರೇಂದ್ರ ಮೋದಿ. ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಅಬೂಬಕರ್ ಉಸ್ತಾದ್ ಜೊತೆ ನರೇಂದ್ರ ಮೋದಿ ಮೆಚ್ಚುಗೆ ಸೂಚಿಸಿ ಪೋಸ್ಟ್ ಮಾಡಿದ ನರೇಂದ್ರ ಮೋದಿ. ದೇಶದ ಪ್ರಧಾನಿಯ ಜೊತೆ ಕೇರಳದ ಮುಸ್ಲಿಂ ಪಂಡಿತ ಎಪಿ ಉಸ್ತಾದ್ ಸಾಮಾಜಿಕ ಸಾಮರಸ್ಯ ಸಹೋದರತ್ವ ಕ್ಷೇತ್ರದಲ್ಲಿ ಅವರ ಪಾತ್ರ ಅಪಾರ ಎಂದ ಪ್ರಧಾನಿ ಮೋದಿಯನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ ಅಬೂಬಕರ್ ಉಸ್ತಾದ್ ಅವರ ಜೊತೆ ಸುದೀರ್ಘವಾದಂತಹ ಚರ್ಚೆ ಮಾಡಿದ್ದಾರೆ. ದೇಶದ ಅಲ್ಪಸಂಖ್ಯಾತರ ರಕ್ಷಣೆ ವಿಚಾರವಾಗಿಯೂ ಕೂಡ ಅಬೂಬಕರ್ ಕಾಂತಪುರಂ ಉಸ್ತಾದ್ ಚರ್ಚಿಸಿದ್ದಾರೆ. ಅಲ್ಪಸಂಖ್ಯಾತರ ಶಿಕ್ಷಣದ ಬಗ್ಗೆಯೂ ಸುದೀರ್ಘ ಚರ್ಚೆ ನಡೆಸಿದ ಎಪಿ ಅಬೂಬಕರ್ ಕಾಂತಪುರಂ ಉಸ್ತಾದ್, ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ, ಕೇರಳದ ಮುಸ್ಲಿಂ ಪಂಡಿತರು ನರೇಂದ್ರ ಮೋದಿಯನ್ನ ಎಪಿ ಉಸ್ತಾದರ ನಿಯೋಗ ನಿನ್ನೆ ದಿನ ಭೇಟಿ ಮಾಡಿ, ಮೊನ್ನೆಯ ಭೇಟಿ ಅದು ನಿನ್ನೆ ಚರ್ಚೆಗೆ ಕಾರಣವಾಯಿತು. ಮೊನ್ನೆ ದಿನ ಭೇಟಿ ಮಾಡಿ ದೇಶದ ಅಲ್ಪಸಂಖ್ಯಾತರ ಶಿಕ್ಷಣ, ಸಾಮಾಜಿಕ ಭದ್ರತೆ ಈ ಬಗ್ಗೆಯೂ ಕೂಡ ಚರ್ಚೆ ನಡೆಸಿದಂತಹ ಅಬೂಬಕರ್ ಮುಸ್ಲಿಯಾರ್ ಉಸ್ತಾದ್ರವರನ್ನ ಅತ್ಯಂತ ಆತ್ಮೀಯತೆಯಿಂದ ಬರಮಾಡಿಕೊಂಡಿದ್ದು ಮಾತ್ರವಲ್ಲದೆ ದೇಶಕ್ಕೊಂದು ಸಂದೇಶ ಸಾರಿದ್ರು ನರೇಂದ್ರ ಮೋದಿ. ಈ ಫೋಟೋವನ್ನು ನೀವೇನು ಗಮನಿಸ್ತಾ ಇದ್ದೀರೋ, ಈ ಫೋಟೋವನ್ನು ನರೇಂದ್ರ ಮೋದಿ ಅಧಿಕೃತವಾಗಿ ತನ್ನ ಪೋಸ್ಟ್ನಲ್ಲಿ ಹಂಚಿಕೊಂಡ್ರು. ಒಬ್ಬ ಮುಸ್ಲಿಂ ಪಂಡಿತನ ಜೊತೆ ಅತ್ಯಂತ ಆತ್ಮೀಯತೆಯಿಂದ ಮಾತನಾಡಿದ್ದಲ್ಲದೆ ದೇಶದ ಒಂದು ಸಮುದಾಯಕ್ಕೆ ಭದ್ರತೆಯ ಭರವಸೆ ಕೊಟ್ಟಂತಹ ಪ್ರಧಾನಿ, ಭರವಸೆಯನ್ನು ಕೊಟ್ಟರು. ದೇಶದಲ್ಲಿ ಬೇರೆ ಬೇರೆ ವಿಮರ್ಶನಾತ್ಮಕವಾದಂತಹ ಚರ್ಚೆಗಳಾಗ್ತಾ ಇದೆ, ನಕಾರಾತ್ಮಕ ವಿಮರ್ಶೆಗಳು. ಈ ಅಡಿಯಲ್ಲಿ ಒಬ್ಬ ದೇಶದ ಪ್ರಧಾನಿ ಒಂದು ಸಮುದಾಯಕ್ಕೆ ಸಾಮಾಜಿಕ ಭದ್ರತೆಯ ಭರವಸೆ ಕೊಡ್ತಾರೆ, ಆ ಸಮುದಾಯದ ಶಿಕ್ಷಣಕ್ಕೂ ಒತ್ತು ನೀಡುವಂತೆ ಪ್ರೇರೇಪಣೆಯ ಮಾತನಾಡ್ತಾರೆ ಅನ್ನೋದಾದರೆ ಇದು ನಿಜಕ್ಕೂ ಕೂಡ ದೇಶ ಕಾಣ್ತಾ ಇರತಕ್ಕಂಥ ಅತಿ ದೊಡ್ಡ ಬದಲಾವಣೆ. ಇನ್ನು ಎಪಿ ಅಬೂಬಕರ್ ಮುಸ್ಲಿಯಾರ್ ಕೇರಳದ SSF ಎನ್ನುವಂತಹ ಸಂಘಟನೆಯ ಬಹುದೊಡ್ಡ ನಾಯಕ, ಅದರ ಸ್ಥಾಪಕ ಅಧ್ಯಕ್ಷ, ಜೊತೆಗೆ ಗ್ರ್ಯಾಂಡ್ ಮುಫ್ತಿಯೂ ಕೂಡ ಹೌದು. ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಎಪಿ ಅಬೂಬಕರ್ ಉಸ್ತಾದ್ ಅವರ ನಿಯೋಗ ಮೋದಿ ಸಚಿವಾಲಯಕ್ಕೆ ಭೇಟಿ ಕೊಟ್ಟು ನರೇಂದ್ರ ಮೋದಿ ಅವರ ಅಧಿಕೃತ ಕಚೇರಿಯಲ್ಲಿ ಕೂತ್ಕೊಂಡು ಲೋಕಾಭಿರಾಮ ಮಾತನಾಡಿದ್ದಲ್ಲದೆ ದೇಶದ ಅಲ್ಪಸಂಖ್ಯಾತರ ಭದ್ರತೆ ಜೊತೆಗೆ ಶಿಕ್ಷಣದ ಕುರಿತು ಕೂಡ ಆಳವಾದಂತಹ ಸುದೀರ್ಘ ಚರ್ಚೆಯನ್ನು ನಡೆಸಿದ್ದಾರೆ. ಇನ್ನು ನರೇಂದ್ರ ಮೋದಿ ಅವರು ಈ ಪೋಸ್ಟನ್ನು ಹಂಚಿಕೊಂಡು ಸಾಮಾಜಿಕ ಸಾಮರಸ್ಯ ಮತ್ತು ಸಹೋದರತ್ವ ಕ್ಷೇತ್ರದಲ್ಲಿ ಕಾಂತಪುರಂ ಉಸ್ತಾದ್ರವರ ಪಾತ್ರ ಅಪಾರ ಎಂದು ಶ್ಲಾಘನೆಯೂ ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ದೇಶದ ಅಲ್ಪಸಂಖ್ಯಾತರ ರಕ್ಷಣೆ ವಿಚಾರವಾಗಿಯೂ ಕೂಡ ಸುದೀರ್ಘ ಚರ್ಚೆ ನಡೆದಿದೆ. ಅಲ್ಪಸಂಖ್ಯಾತರ ಶಿಕ್ಷಣದ ಬಗ್ಗೆಯೂ ಕೂಡ ಸುದೀರ್ಘ ಚರ್ಚೆ ನಡೆಸಿದ ಎಪಿ ಕಾಂತಪುರಂ ಉಸ್ತಾದ್, ಎಪಿ ಉಸ್ತಾದ್ ಜೊತೆಗಿನ ನರೇಂದ್ರ ಮೋದಿಯ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.